ಓಡ್ತಾವಳಿ ಬಾ ಹತ್ರದಿಂದ ನೋಡ್ ಬಾ. ಕೋಳಿ ಬಂತು ಕೋಳಿ ಬಂತು. ಬೇಡ ಅವ್ರ ಹೊರಗಡೆ ಗಲೀಜ್ ಏನು ತೆಗ್ದೆ ಮಸಾಲೆ ಹಾಕ್ಬಿಟ್ರೆ ತಂದೂರಿ ಚಿಕನ್. ಒನ್ ಇಯರ್ ವರ್ಗು ಚಿಕನ್ ತಿನ್ನಲ್ಲ ಅಂತ ಅನ್ಕೊಂಡಿದ್ದೀನಲ್ಲ, ಇವರಿಂದನೇ. ಯಾಕೆ ಅಂತ ಅವ್ರನ್ನೇ ಕೇಳಿ ಕಮೆಂಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಪ್ಪ ಅಂದರೆ, ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಮೇಲೆ. ಬಿಸಿಲು ದಗ ಅಂತ ಉರಿತೈತೆ. ಈ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಚಿಕನ್ ತಿನ್ನಬೇಕು ಅನಿಸ್ಬಿಟ್ಟಿದೆ ಅಂತೆ. ಆ್ಯಂಡ್ ನಮಗೂ ಭಾನುವಾರ ಮಾಡೋಕ್ಕೆ ಕೆಲಸ ಇಲ್ಲ ಅಲ್ವಾ, ಸೊ ಚಿಕನ್ನ ಕ್ಲೀನ್ ಮಾಡಿಸ್ಕೊಂಡು ತರೋದು ಬೇಡ, ಇಲ್ಲೇ ಮನೆಗೆ ತೊಗೊಂಡು ಬಂದು ಜೀವಂತ ಆಗಿರೋ ಕೋಳಿನ ನಾವೇ ಗರಿನಲ್ಲಿ ಸುಟ್ಟು, ಹಳ್ಳಿನಲ್ಲಿ ಹೇಗೆ ಕ್ಲೀನ್ ಮಾಡ್ತಾರೆ ಸುಟ್ಟು ಅದ್ರ ಕತ್ತನ್ನ ಕುಯ್ದು ರೆಸಿಪಿ ಏನು ಅಂತ ನೆಕ್ಸ್ಟ್ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಪಾಪು ಸುಮ್ಮನೆ ಮನೇಲೇ ಇರ್ತಾಳಲ್ಲ, ಸ್ವಲ್ಪ ಅವಳಿಗೂ ಚೇಂಜಸ್ ಅನಿಸ್ಲಿ ಅಂತ ಅವಳನ್ನು ಕರ್ಕೊಂಡು ಹೊರಟಿದ್ದೀವಿ. ರೋಡ್ ನೋಡಿ ಗಾಯ್ಸ್, ಏನು ಮಸ್ತಾಗಿದೆ ಅಂತ. ಎಲ್ಲಿಂದ ಎಲ್ಲಾದ್ರೂ ಕಣ್ಣಾಡಿಸು ಬರೀ ಹಸಿರು. ಅದೇ ನಮ್ಮ ಸಿಟಿನಲ್ಲಿ ಎಲ್ಲಿಂದ ಎಲ್ಲಾದ್ರೂ ಕಣ್ಣಾಡಿಸು ಬರೀ ವೆಹಿಕಲ್ಸ್. ಫೈನಲಿ ನಾವು ಸಿಟಿಗೆ ಬಂದ್ವಿ. ಜಸ್ಟ್ ಊರಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ನಮ್ಮ ಜೊತೆ ನಮ್ಮ ಅತ್ತೆನೂ ಬಂದಿದ್ದರು. ಅವರು ನೆಕ್ಸ್ಟ್ ವೀಕ್ ಟೆಂಪಲ್ ರನ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಐಟಮ್ಸ್ ತೊಗೊಳಕ್ಕೆ ಅಂತ ನಮ್ಮ ಜೊತೆ ಬಂದರು. ಬೇಡ ಅವ್ರಿಗೆ, ನಿಮಗೆ ತಗೊಳ್ಳಿ. ಬೇಡ, ಚಿಕ್ಕದೊಂದು ನಿಮಗೆ ತಗೊಳ್ಳಿ ಸಾಕು. ಏನು ಬಾರೆ ಬೇಗ ಅಲ್ಲಿ ಆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ರು. ನೀನು ಗಾಡಿ ತೋರಿಸ್ತೀನಿ. ಅಂದರೆ ಈ ಚಿಕ್ಕ ಪುಟ್ಟ ಐಟಮ್ಸ್ ಲೈಕ್ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು, ಒಂದಷ್ಟು ಮೈಕೈ ನೋವು ಔಷಧಿ ಈ ಥರ ತೊಗೊಂಡ್ರು ಅಷ್ಟೇ. ನೋಡಿ ಇಷ್ಟು ಐಟಮ್ಸ್ಗೆ 700 ರೂಪಾಯಿ ಆಯಿತು. ಕಾಸ್ಟ್ಲಿ ದುನಿಯಾ ಗೈಸ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ ದುನಿಯಾ. ಯಾವುದು ಬಾಲ್ ಬೇಕಾ? ಬಾಲ್ ಬೇಕಂತೆ. ಅವಳಕ್ಕಿಂತ ಹೆಚ್ಚಿದು. ಪರ್ಸ್ನ ಹಿಡ್ಕೊ ಬಂದಿದ್ದಿಲ್ಲ ಯಾಕೆ? ಅಕ್ಕೊಂದಾ? ಮೆಡಿಕಲ್ ಸ್ಟೋರಲ್ಲಿ ಕೆಲವೊಂದಷ್ಟು ಐಟಮ್ಸ್ ತಗೊಂಡ್ಮೇಲೆ ಮೇನ್ ಕೆಲಸಕ್ಕೆ ಬಂದ್ವಿ. ಏನು? ಕೋಕಾ ಕಟ್ ಮಾಡಬೇಡಿ, ಕ್ಲೀನಿಂಗ್ ಇಲ್ಲ. ವಿಡಿಯೋ ಮಸ್ತಾಗಿರುತ್ತೆ ನೋಡಿ. ಹಿಂಗೆ ಆ್ಯಕ್ಚುಲಿ ಗದ್ದೆನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ, ಗದ್ದೆನಲ್ಲೇ ಮಾಡೋಣ. ಬೇಡ ಮುಟ್ಟು, ಅಪ್ಪ ನನಗೆ ಭಯ. ಬನ್ನಿ ನಿಮ್ಗೆ ಹಂಗೋ ಹಿಂಗೋ ಧೈರ್ಯ ಮಾಡಿ ನಾನು ಕೈಗೆ ಈಸ್ಕೊಂಡ್ಬಿಟ್ಟೆ. ನಾನು ಹಿಡ್ಕೊಂಡ್ಬರ್ತೀನಿ ಕೊಡು ಅಂತ. ಕೋಳಿ ಬಂತು ಪಾಪಚ್ಚಿ. ಇವತ್ತು ಫ್ರೈ ಆಗ್ಬಿಡುತ್ತೆ ಇದು. ಎದ್ರುಕೊಂಡ್ಬಿಟ್ಟವಳೆ. ನಮ್ಮ ಮಾವ ಇಲ್ಲ ಆಲೆ ಕುಡ್ಲು ಮಸ್ಕಂತವ್ರೆ ಕುಯ್ಯೋದಕ್ಕೆ ಅಂತ ಅಂದ್ಬಿಟ್ಟು ತಂದಿರೋದು ವಿಡಿಯೋಗೆ. ನಂದ ಹೆಂಗೆ ಮಚ್ಚು ಮಸ್ಕತ್ತವ್ರೆ ಆಗ್ಲೇ ಚಾಕುನು ಇದ ರೀ. ಆಲೆ ಕುಡ್ಲು ಮಸ್ಕಂತವ್ರೆ.
ಏಯ್ ಒಂದೇ ಸತಿ ಕುಯ್ದಿದ ತಕ್ಷಣ ಚಿರಕ್ ಅಂದ್ಬಿಡ್ಬೇಕು. ಸಿಗಬೇಕು ಅಂದ್ರೆ ಬೆಂಕಿ ಹಾಕು. ಹಾಕು ಅಲ್ಲಿ ಅಲ್ಲೇ ಹೆಂಗೋ ಹಾಕವ್ರಲ್ಲ ಅಲ್ಲೇ. ಗುಣ ಎಲ್ಲಿ ನಿಂದು ಪ್ಲಾನ್ ಇದು ವಿಡಿಯೋಗೋಸ್ಕರ, ಇಲ್ಲಾಂದ್ರೆ ಅವನಲ್ಲೇ ಕೋಳಿ ಕುಯ್ಸ್ಕೊಂಡು ಕ್ಲೀನ್ ಮಾಡಿಸ್ಕೊ ಬರುವ ಅಂತವ್ರೆ. ಓಡ್ತಾವಳೆ ಪಾಪತಿ. ಬನ್ನಿ ಹೋಗೋಣ ಹೋಗೋಣ. ತಲೆ ಒದರಿಸ್ತಾ ಇದ್ದೀರಾ? ಬಂದ್ರಿ ಹಿಡ್ಕೊ ಬರ್ರಿ ಕೋಳಿಯ. ಓ ಒದರುತ್ತು. ಅದು ಒಬ್ರು ಕಾಲು ಹಿಡ್ಕೋಬೇಕು, ಇದು ಹಿಡ್ಕೋಬೇಕಲ್ಲ. ಅಯ್ಯೋ ಬಾ ಹತ್ರದಿಂದ ನೋಡ್ ಬಾ. ಬನ್ನಿ ನೋಡ್ ಬನ್ನಿ. ದನ ಏನ್ ಮಾಡೋದಿಲ್ಲ ಕಣ್, ಬನ್ನಿ ನಾನು ಸೇರಿಸ್ಕೊಳ್ಳಿ ಅಂತೆ. ನೋ ಬಾ ನೀನು ಬತ್ತಲ್ ಕಣ. ಗುಣ ನಿಧಾನಕ್ಕೆ ಬಾ. ಕೋಳಿನ ಮನೇಲಿ ಅಂದರೆ ಹಳ್ಳಿನಲ್ಲಿ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ ಪಿನ್ ಟು ಪಿನ್ ತೋರಿಸಿದ್ದೀನಿ ನಾನು ಈ ವ್ಲಾಗ್ನಲ್ಲಿ. ನೋಡಿ ಗೈಸ್, ಫಸ್ಟು ಕೋಳಿ ಕತ್ನ ಈ ರೀತಿ ಕುಯ್ಬೇಕು. ನಮ್ಮ ಮನೆಯವರು ಇಲ್ಲಿ ಬಿಸಿನೀರು ತೊಗೊಬಂದು ಇಟ್ಟಿದ್ದಾರೆ ಒಂದು ಬಕೆಟ್ನಲ್ಲಿ. ಓಕಾ ಬಿಸಿ ಬಿಸಿ ನೀರೊಳಿಕೆ ಈ ರೀತಿ ಕೋಳಿ ಉಂಡೆ ಕೋಳಿ ಏನಿದೆ ಅದನ್ನು ಫುಲ್ಲು ಈ ರೀತಿ ಒಂದು 5 ನಿಮಿಷ ಹಾಗೆ ಹಾಕ್ಬಿಡ್ತಾರೆ. ಯಾಕೆ ಅಂದರೆ ಅದರಲ್ಲಿರೋ ಅಂಥ ಪುಕ್ಕಗಳೆಲ್ಲ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಎಲ್ಲ ಕೋಕಾ ಏನಾಯ್ತು? ಸತ್ತೋಯ್ತು ಪಾಪಚ್ಚಿ. ಓ ಮಣೆ ತಗೊಬರೋದಾ? 5 ನಿಮಿಷ ಬಿಸಿನೀರಲ್ಲಿ ಉಂಡೆ ಕೋಳಿನ ಹಾಗೆ ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಈಸಿಯಾಗಿ ಹೂವು ಬಂದಂಗೆ ಅದ್ರ ಪುಕ್ಕ ಎಲ್ಲ ಬಂದ್ಬಿಡುತ್ತೆ. ನಮ್ಮ ಮಾವ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ತಾಯಿದ್ರು. ಸೊ ಸ್ವಲ್ಪ ನಾನು ಸಹ ಹೆಲ್ಪ್ ಮಾಡೋಣ ಅಂತ ಹೊರಟಿದ್ದೀನಿ. ಇದೆಲ್ಲ ನನಗೆ ಹೊಸದು. ಇಸ್ಕೊತೀನಪ್ಪ. ನೀಟಾಗಿ ನೀನು ಸರಿಯಾಗಿರೋ ಕಡೆ ನಿಂತ್ಕೋಬೇಕು. ಕೂಡ ಏನಿದು ಗಾಯ ನೋಡಿಲಿ ರಕ್ತ ಪಾಪಚ್ಚಿ. ತಿಂತೀಯಾ ಪಾಪಚ್ಚಿ? ತಿಂತೀಯ ಗುಣ? ಪಾಪಚ್ಚಿ ಅಂದ್ಬಿಟ್ಟು ತಿನ್ಕೊಬಿಡುದಿಲ್ಲ. ಗೈಸ್, ನೀವು ಏನಾದರೂ ಈ ಥರ ನ್ಯಾಚುರಲ್ ಆಗಿ ಯಾವತ್ತಾದ್ರೂ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಗೈಸ್, ಎಸ್ ಅಂತ. ಇವಾಗ ಸುಡೋದಕ್ಕೆ ಗರಿ ಹೊಂಚ್ಕೋತಾವ್ರೆ. ಸುಡೋದಕ್ಕೆ ಇವಾಗ ಅಲ್ಲಿ ಈ ಮೇಡಮ್ ಇಲ್ಲಾಡ್ತಾವ್ರೆ, ಈ ಸಾಹೇಬ್ರು ಇಲ್ಲಿದ್ದಾರೆ. ಆ್ಯಂಡ್ ನಮ್ಮ ಕೋಳಿ ಅಲ್ಲೋಡಿ ಎಲ್ಲ ಎತ್ರಿ ಡ್ಯಾಶ್ ದಬ್ಬಾಕೊಂಡು ಮಲ್ಕೊಂಡೈತೆ ನಮ್ಮ ಕೋಳಿ. ಅಲ್ಲಿ ಸುತ್ತಮುತ್ತ ನೇಚರ್ ನೋಡಿ ಹೆಂಗೈತೆ. ನಮ್ಮ ಮನೆ ಹಿಂದೆಗಡೆ ಮಸ್ತಾಗೈತಲ್ವಾ? ಪಾರ್ಟಿ ಮಾಡೋದಕ್ಕಂತೂ ಬೆಸ್ಟ್ ಪ್ಲೇಸ್. ಏನು ಗುಣ? ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಕೋಳಿನ ಬಿಸಿನೀರಿಂದ ಅಜ್ಜಿ ತೆಗೆದು ಪುಕ್ಕ ತೆಗ್ದಾದ್ಮೇಲೆ ಅದನ್ನು ಸೀಬೇಕು. ಇಲ್ಲಿ ನಮ್ಮ ಮಾವ ಸೀಯೋದಕ್ಕೆ ಅಂತ ಅಂದ್ಬಿಟ್ಟು ಬೆಂಕಿ ಹಚ್ತಾ ಇದ್ರು. ಗರಿ ಸಿಗಲಿಲ್ಲ, ಹಂಗಾಗಿ ತೆಂಗಿನ ಗರಿ ಆದರೆ ಬೇಗ ಹತ್ಕೊಂಡ್ಬಿಡುತ್ತೆ. ಹಂಗಾಗಿ ಇಲ್ಲಿ ಪೇಪರ್ನ ಹಚ್ಚಿ ಸೀತಾ ಇದ್ರು, ಸುಡ್ತಾ ಇದ್ರು, ಬೆಂಕಿ ಹಚ್ಚಿಸ್ತಿದ್ರು. ಹೊಗೆ ನೋಡು ಹೊಗೆ.
ನೀಟಾಗಿ ಪುಕ್ಕನೇ ತೆಗ್ದಿಲ್ಲ ನೋಡಿ ಎಲ್ಲ ಹಂಗಂಗೆ ಐತೆ. ಇಟ್ಕೊಂಡು ಇಲ್ಲಿಂದ ಪ್ರೇಕ್ಷಕರು, ನಾವು ಪ್ರೇಕ್ಷಕರು. ಖುಷಿ ನೋಡು ಬಾ. ಹಾಂ ನೋಡಿ ಹೆಂಗೆ ಹತ್ಕೊಂಡ್ಬಿಡ್ತು ಗರಿ ಇಲ್ಲ ಅಂದ್ರೂ. ಬಿಸಿ ಬಿಸಿ ಬೆಂಕಿ ಒಳಗೆ ಕೋಕ ಹಾಕ್ಬಿಡಿ, ಕೈ ಬಿಟ್ಬಿಡಿ. ಸೀದೋಯ್ತದೆ ಕಣವ ಹಂಗೆ ಮಾಡಿದ್ರೆ. ಚೆನ್ನಾಗಿ ಸೀದ್ರೆ ಗಮ್ ಅನ್ನುತ್ತೆ. ಇವು ಬಿಸಿ ಕಂದ್ರಿ ಕಾವು ಹಿಡ್ಕಕ್ಕಾಗಲ್ಲ, ಅವ್ರ ಕೈಲಿ ಆಗಲ್ಲ. ನೋಡ್ಬಿಡೋಣ ಅದೆಷ್ಟೋ ಸೀತಾರೆ ಅಂತ. ಕೈಲಿ ಆಗಲ್ಲ ಕಂಡು ಬಂದ್ರಿ. ಏನ್ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತದೆ. ಅಲ್ಲಿ ಹೆಂಗ್ ಹಿಡ್ಕೊಂಡವ್ರೆ ಕಟ್ಟಿಸ್ಕೋಗ್ ಹೋಗಿ. ಒಳಗಡೆ ಇರೋದೇನು ತೆಗಿದಾನೆ, ಒಳಗಡೆ ಗಲೀಜ್ ಗಿಲೀಜ್ ಏನೋ ತೆಗ್ದೆ ಮಸಾಲೆ ಹಾಕ್ಬಿಟ್ರೆ ತಂದೂರಿ ಚಿಕನ್. ಇಲ್ಲೆಲ್ಲ ಉಜ್ಬೇಕು. ಒಂದ್ಸತಿ ಹಿಂಗಾದ್ರೆ ನಿಮ್ಮ ಅಪ್ಪನೇ ಎದಕ್ಕೆ ಅವತ್ತರಿತ್ತಾಗೆ. ಕೋಳಿಲು ಕರಳಿರುತ್ತ ಹಂಗೆ. ಇವತ್ತೇ ನೋಡಿದ್ದು ಕೋಳಿಲು ಆ ಥರ ಕರಳ. ನಾನು ನೋಡೇ ಇರ್ಲಿಲ್ಲ ಆ ಥರ. ಆ ಥರ ಕುರಿನಲ್ಲಿ ಬೋಟಿ ಅಂತ ಅಂದ್ಬಿಟ್ಟು ಕುಯ್ದಾಕಿರ್. ಈ ಬಕೆಟ್ ಅಂದ ಇಂಟೆಸ್ಟೈನ್ ಅಂತಾರಲ್ಲ ಅದದು. ಗುಂಡ್ಕಾಯಿ ಇಷ್ಟಪಟ್ಟು ತಿಂತೀರಲ್ರಿ, ಅದ್ರೊಳಗಡೆ ಏನಿರುತ್ತೆ ನೋಡು. ನಿನ್ಗದು ಗೊತ್ತಿರ್ಲಿಲ್ಲ, ನಾನು ಹೇಳಿದ್ದು. ಮೇವಲ್ಲ, ಗಲೀಜು. ಇವರು ಫಸ್ಟ್ ಅದನ್ನ ಇಷ್ಟಪಟ್ಟು ತಿಂತಾ ಇದ್ರು. ಅದ್ರೊಳಗಡೆ ಏನಿರ್ತದೆ ಅಂತ ಹೇಳಿದ್ನಲ್ಲ, ತೂ ಅದ್ರದ್ದೇ ಅದು ಬೇಡ ನನಗೆ. ಮತ್ತೆ ಮೇವ ಅದು. ನನಗಂದ್ಮೇಲೆ ತಿನ್ನೋದೇ ಬಿಟ್ಬಿಟ್ರು ಅವರು. ಇಲ್ಲಿವರೆಗೂ ನಮ್ಮ ಮಾವನ ಕೆಲಸ, ಇನ್ಮೇಲೆ ನನ್ನ ಕೆಲಸ ಸ್ಟಾರ್ಟ್. ನೋಡಿ ಗೈಸ್, ನಾವಿವತ್ತು ವಿಲೇಜ್ ಕುಕಿಂಗ್ ಚಾನಲ್ ಅವ್ರು ಇದ್ದಾರಲ್ಲ, ಅವ್ರ ಥರ ಆಗ್ಬಿಟ್ಟಿದ್ದೀವಿ. ಅದೇನ್ರಿ, ಅವ್ರ ಥರ ಯಾರು ಮಾಡೋಕ್ಕಾಗಲ್ಲ. ಒಂದೊಂದೇ ಪೀಸ್ ತೊಳಿಬೇಕು. ಗುಣ ಚೀಟಿ ತಿಂತ್ಯವ ಮಾಡುವಂತೆ. ತಿನ್ನು ತಿನ್ನು. ಇದು ನೋಡು, ಇಲಿ ಹಾವು ಕಾಣಿಸ್ತೈತಾ? ಹಾವನ್ ಮೈ ಇರಲ್ವಾ? ಇಲ್ಲಿ ಹಾವನ್ ಮೈ ಇರ್ತದಲ್ಲ, ಹಂಗದೆ. ಸೈಡ್ ಬಾ. ನಾನು ತಿನ್ನಲ್ಲ ಗೈಸ್ ಚಿಕನ್. ಹಂಗೂ ನೋಡಿ ಎಲ್ಲನೂ ಮುಟ್ಟಿ ಎಲ್ಲ ಮಾಡ್ಕೊಡ್ಬೇಕು ಇವ್ರಿಗೋಸ್ಕರ. ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಬೇಡ, ಗ್ರ್ಯಾಟಿಟ್ಯೂಡ್ ಇಲ್ಲ, ಬರೀ ಆಟಿಟ್ಯೂಡು. ಗೌಡ್ರ ಮನೆಗೆ ಬಿಟ್ಬಿಟ್ಟು ಮಾಂಸ ಬಿಟ್ಬಿಡ್ತೀನಿ ಅಂದರೆ
ಆಟಿಟ್ಯೂಡ್ ನಮಗೂ ಅವ್ರಿಗೂ ಕೇಳ ನಿನ್ನಿಂದ ನನ್ನ ಈಗ ಹೇಳು ಇವರಿಂದ ಗೈಸ್ ನಾನು ಬಿಟ್ಟಿರೋದು 1 ಇಯರ್ ವರ್ಗು ಚಿಕನ್ ತಿನ್ನಲ್ಲ ಅಂತ ಅನ್ಕೊಂಡಿದ್ದೀನಲ್ಲ ಇವರಿಂದನೇ. ಯಾಕೆ ಅಂತ ಅವ್ರನ್ನೇ ಕೇಳಿ, ಕಮೆಂಟ್ ಮಾಡಿ ಯಾಕೆ ಅಂತ, ಯಾವ ವಿಷಯಕ್ಕೆ ಅಂತ. ಭ್ರಮೆಯಲ್ಲಿ ಬದುಕುತ್ತಿರುವಳು. ಗುಡ್ಕಾಯಿ ತಿಂತೀಯಪ್ಪ? ಗುಡ್ಕಾಯಿ ತಿಂತೀಯಪ್ಪ? ಕೋಳಿನೇ ತಿಂದವನು ಗುಣ್ಕಾಯಿ ತಿಂದೇ ಇರ್ತಾರ. ಯಾರು ನಿಮ್ಮಮ್ಮ? ಗುಣ್ಕ ನಿಮ್ಮಮ್ಮ ಯಾವಳ? ಹಿಂಗೆ ನ್ಯಾಚುರಲ್ ಆಗಿ ತಗೊಬಂದು ಹಿಂಗೆ ಸೀದು ಮನೇಲಿ ಮಾಡಿದ್ರೆ ಒಂಥರ ಖುಷಿ, ಟೈಮ್ ಪಾಸ್ ಆಗುತ್ತೆ. ಅಂಗಡಿ ರೆಡಿಮೇಡ್ ತಗೊಂಬಂದ್ಬಿಟ್ರೆ ಇಷ್ಟೊಂದು ಮಜಾನೇ ಅನ್ಸಲ್ಲ. ಈಗ ನೋಡಿ ಮಾಂಸ ಗಮ್ಮತ್ತೈತೆ. ಅದೆಲ್ಲ ಹಳ್ಳಿಲಿ ಇರ್ತಾರಲ್ಲ ಅವ್ರಿಗೆ ಗೊತ್ತು. ಇದು ಕಿತ್ತಾಕ್ಬೇಕು, ಕಿತ್ತೇ ಹಾಕಿಲ್ಲ ನೀವಪ್ಪ. ಇಲ್ಲಿ ಕಿತ್ತೇಟ್ಗೆ ಹೆಂಗ್ ಬರ್ತದೆ ನೋಡ್ಕೋ ಗೈಸ್. ಇನ್ನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಚಿಕನಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದ್ರ ಕಂಟಿನ್ಯೂ ವಿಡಿಯೋ ಅದು, ಸ್ಕಿಪ್ ಮಾಡ್ತೇನೆ ನೋಡಿ ಅಂತ ಹೇಳ್ತಾ ಬಾಯ್.